ويبرلشو وحانا هاي بكام باد كلا عنيو أنبياء دينو سيدي نفبكان برتاوا مسيدانو بكودينا هيباناني مسيدانو بساسينا هيبورتيري الله بكاي محيرتو بيني ترتبيلي على هاي ظل بركاي محي ترتبيلي على هاي عم بسودة بدانتي لمرة بسان باقينا هندري يبالي نمبار في أبا Kush Kelbi sees to Uzbekistan. Welcome to Uzbekistan. ಉಜ್ಬೇಕಿಸ್ತಾನ್ ಒಂದು ಸುಂದರವಾದ ಕಂಟ್ರಿ. ಇದರ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಪೋಸ್ಟ್ ಸೋವಿಯತ್ ರಿಪಬ್ಲಿಕ್ ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಅಥವಾ ಮಿಡಲ್ ಆಫ್ ನೋವೇರ್ ಜಾಗಕ್ಕೆ ಹೋಗ್ಬೇಕಂತಿದ್ರೆ, ಮೇಜರ್ ಲೆಜೆಂಡ್ರಿ ಸಿಲ್ಕ್ ರೋಸ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತಿದ್ರೆ ಈ ಕಂಟ್ರಿಗೆ ಬನ್ನಿ. ಈ ಕಂಟ್ರಿ ಮೆಡಿಟರೇನಿಯನ್ನಿಂದ ಏಷ್ಯಾ ತನಕ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಇಲ್ಲಿರೋ ಸಿಲ್ಕ್ ರೂಟ್ ಇಂದ ಸಿಟೀಸ್ಗಳ ಮರ್ಚೆಂಟ್ಸು ರಿಚೆಸ್ಟ್ ಆಗಿದ್ದಾರೆ. ಇದು ಒನ್ ಆಫ್ ದ ಕೂಲೆಸ್ಟ್ ಕಂಟ್ರಿ ಇನ್ ಸೆಂಟ್ರಲ್ ಏಷ್ಯಾ ಅಂತ ಹೇಳ್ಬೋದು. ಇದು ರೀಸೆಂಟ್ ಆಗಿ ಇಂಡಿಪೆಂಡೆನ್ಸ್ ತಗೊಂಡಿದೆ 1991ನಲ್ಲಿ. ಟೂರಿಸಮ್ಗೆ ರೀಸೆಂಟ್ ಆಗಿ ಓಪನ್ ಆಗಿದೆ ಕೂಡ. ಸೊ ಇಟ್ಸ್ ಅ ಗುಡ್ ಟೈಮ್ ಟು ವಿಸಿಟ್ ದಿಸ್ ಕಂಟ್ರಿ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಸೀರೀಸ್ಗೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಉಜ್ಬೇಕಿಸ್ತಾನ್ನ. ನಾವು ಹೊರಟಿದ್ದೀವಿ ಬ್ಯಾಂಗ್ಳೂರಿಂದ ತಾಷ್ಕೆಂಟ್ ತನಕ. ಡೈರೆಕ್ಟ್ ಫ್ಲೈಟ್ ಯಾವುದೂ ಇಲ್ಲ, ಅದಕ್ಕೋಸ್ಕರ ಡೆಲ್ಲಿ ಟು ಆಸ್ಥಾನ ಟು ತಾಷ್ಕೆಂಟ್ ಹೊರಟಿದ್ದೀವಿ. ಸುಮಾರು 14 hours ಜರ್ನಿ ಇತ್ತು. ವೀಸಾ ಪ್ರೋಸೆಸ್ ಸಿಂಪಲ್ ಆಗಿದೆ. ಆನ್ಲೈನಲ್ಲಿ ಜಸ್ಟ್ ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ವಿತಿನ್ 1 day ಅಲ್ಲಿ ವೀಸಾ ಬರುತ್ತೆ. ಬೇರೆ ಕಂಟ್ರಿ ಲ್ಯಾಂಡ್ ಆದ ತಕ್ಷಣನೇ ಫಸ್ಟ್ ಕೆಲಸನೇ ಸಿಮ್ ತಗೊಳ್ಳೋದು ಮತ್ತು ದುಡ್ಡು ವಿಡ್ರಾ ಮಾಡೋದು. ದುಡ್ಡು ವಿಡ್ರಾಗೆ ನಾನು ನಿಯೋ ಕಾರ್ಡ್ನ ಬಳಸ್ತಾ ಇದ್ದೀನಿ. ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ ಮಾಡಿ. ಮೊದಲನೇ ವ್ಯೂ ಆಫ್ ಉಜ್ಬೇಕಿಸ್ತಾನು ಸಖತ್ತಾಗಿದೆ. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕಾಮ್ ಆಗಿದೆ, ಚಳಿ ಇದೆ ಲೈಟಾಗೆ. ನಾನಿದ್ದೀವಿ ಉಜ್ಬೇಕಿಸ್ತಾನ್ ಕ್ಯಾಪಿಟಲ್ ಆಗಿರೋ ತಾಷ್ಕೆಂಟ್ ಸಿಟಿನಲ್ಲಿ. ಚೋರ್ಸು ಬಜಾರ್ಗೆ ಬಂದಿದ್ದೀವಿ. ಇದಕ್ಕಿಂತ ಒಳ್ಳೆ ಆಪ್ಷನ್ ಬೇರೆ ಇರಲಿಕ್ಕಿಲ್ಲ. ಇಲ್ಲಿ ಲೋಕಲ್ಸ್ ಜೊತೆ ಮೀಟ್ ಮಾಡೋದಕ್ಕೆ, ಇಲ್ಲಿ ಏನೇನು ಸಿಗುತ್ತೆ ಈ ಸಿಟಿನಲ್ಲಿ, ಉಜ್ಬೇಕಿಸ್ತಾನ್ ಕಲ್ಚರ್ ಎಲ್ಲ ನೋಡೋದಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಈ ಚೋರ್ಸು ಬಜಾರಲ್ಲಿ ಎಲ್ಲ ಸಿಗುತ್ತೆ ನಿಮಗೆ. ಎಲ್ಲದಕ್ಕೂ ಒಂದೊಂದು ಸೆಕ್ಷನ್ ಅಂತ ಮಾಡಿಬಿಟ್ಟಿದ್ದಾರೆ. ಮೀಟ್ಗೆ ಅಂತಾನೆ ಇಷ್ಟು ದೊಡ್ಡ ಬಿಲ್ಡಿಂಗ್ನ ಆಕ್ಯುಪೈ ಮಾಡಿದ್ದಾರೆ. ಚಿಕನ್ ಇಸ್ ಅ ಲೀಸ್ಟ್ ಆಪ್ಷನ್. ಅದು ಬಿಟ್ಟು ಬೇರೆ ಎಲ್ಲ ಥರ ಮೀಟು ನಿಮ್ಗೆ ಇಲ್ಲಿ ಸಿಗುತ್ತೆ. ನಿಮಗೆ ಸೊವಿನಿಯರ್ ಏನಾದರೂ ತೊಗೊಬೇಕಂತಿದ್ರೆ ಚೋರ್ಸು ಬಜಾರ್ಗೆ ಬನ್ನಿ. ಇಲ್ಲಿ ತುಂಬ ಕಡಿಮೆ ಪ್ರೈಸ್ ಸಿಗುತ್ತೆ. ಬೇರೆ ಕಡೆ ಹೋದರೆ ಜಾಸ್ತಿ ಅಂತಾರೆ. ಈ ಪ್ಲೇಟ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಡಿಸೈನ್ ತುಂಬ ಚೆನ್ನಾಗಿದೆ. ಪಕ್ಕ ಲೋಕಲ್ ಸ್ಪಾಟಿಗೆ ಬಂದಿದ್ದೀವಿ. ಇಲ್ಲಿ ಸಮೋಸ ಅಂತ ಸಿಗುತ್ತೆ. ಸಮೋಸ ಥರನೇ ಇರುತ್ತೆ. ಹಲೋ, ಸಲಾಮ್. ಪ್ರಿವಿಯತ್. ಲೋಕಲ್ ಬ್ರೆಡ್ ಮೇಕಿಂಗ್ ಅಂತಾರೆ, ಇದಕ್ಕೆ ಸಮೋಸ ಅಂತ ಕರೀತಾರೆ. ಅವಾಗ ಹೇಳ್ದಂಗೆ ಇಲ್ಲಿ ಮಾಡ್ತಾರದು ಲೈವ್ ಆಗಿ ನೋಡ್ಬೋದು ನೋಡಿ. ಇವಾಗ ದೊಡ್ಡ ದೊಡ್ಡ ಹಂಡೆ ಇರುತ್ತೆ, ಅದರಲ್ಲಿ ತಂದೂರಿ ಥರ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ.
ಈ ಥರ ಲೋಕಲ್ ಪ್ಲೇಸಲ್ಲಿ ತಿನ್ನೋ ಮಜಾನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಉಸ್ಬೆಕ್ ಪೀಪಲ್ ಅಂತೂ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ, ಅವರೇ ತೊಗೊಂಬರೋದು ಎಲ್ಲ ಮಾಡ್ತಾರೆ. ಡೆಫಿನೆಟಾಗಿ ಈಗ ಬಂದಾಗ ಈ ಥರ ಪ್ಲೇಸಸ್ನ ಟ್ರೈ ಮಾಡಿ. ಇದೇ ದೇಶ ಅಂತ ಅಲ್ಲ, ಎಲ್ಲಿ ಹೋದ್ರೂ ಈ ಥರ ಒಂದು ಟ್ರೈ ಮಾಡಿ. ಲೋಕಲ್ ಹೋಗೋದು, ಲೋಕಲಲ್ಲಿ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ನಾವೀಗ ತಾಷ್ಕೆಂಟಲ್ಲಿರೋ ಇನ್ನೊಂದು ಫೇಮಸ್ ಸ್ಪಾಟಿಗೆ ಬಂದಿದ್ದೀವಿ. ಫೇಮಸ್ ಮಾಸ್ಕ್ ಅಂತಲೇ ಹೇಳ್ಬೋದು. ತಾಜ್ ಮಹಲ್ ಥರ ಕಾಣಿಸ್ತಾ ಇದೆ. وفي الرهد أخذنا لينا تكية من الفولا شلنا ಇಲ್ಲಿ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಪಾರ್ಕ್ ಥರ ಮಾಡಿದ್ದಾರೆ, ಗ್ರೀನ್ರಿ ಇದೆ. ಇವಾಗ ಆಟಮ್ ಆಗಿರೋದ್ರಿಂದ ಲೀವ್ಸ್ ಎಲ್ಲ ಬೀಳ್ತಾ ಇದೆ. ನಾವಿಲ್ಲಿಂದ ಒಂದು ಸುಂದರವಾದ ಸನ್ಸೆಟ್ ನೋಡಿದ್ವಿ. ಸಖತ್ತಾಗಿತ್ತು ಮಾತ್ರ ಈ ಜಾಗ. ಖುಷಿಯಾಗೋ ವಿಚಾರ ಅಂದ್ರೆ ಉಜ್ಬೇಕಿಸ್ತಾನ್ ಜನಗಳು ತುಂಬಾ ಫ್ರೆಂಡ್ಲಿ. ಭಾಷೆ ಬರ್ಲಿಲ್ಲ ಅಂದ್ರೂ ಹಾಗೂ ಹೀಗೋ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ರುಸ್ಕಿ ರುಸ್ಕಿ ಉಜ್ಬೇಕ್ ರುಸ್ಕಿ ಉಜ್ಬೇಕ್ хорошо no ಇಂಗ್ಲಿಷ್ English Uzbek English no English ರುಸ್ಕಿ ನಾವೀಗ ಉಜ್ಬೇಕಿಸ್ತಾನ ನ್ಯಾಷನಲ್ ಡಿಶ್ ಆಗಿರೋ ಪ್ಲಾವ್ ತಿನ್ನೋಕ್ಕೆ ಬಂದಿದ್ದೀವಿ. ಇದು ನ್ಯಾಷನಲ್ ಡಿಶ್ಶು. ಪ್ಲಾವ್ ಅಂತ ಹೇಳಿದ್ರೆ ಬಿರಿಯಾನಿ ಅಂತ ಹೇಳ್ಬೋದು. ಮೀಟ್ ಮತ್ತು ಎಗ್ ಎಲ್ಲ ಹಾಕಿರ್ತಾರೆ. ದೊಡ್ಡ ತಪ್ಪಲೆನಲ್ಲೇ ಮಾಡ್ತಾರೆ. ತಪ್ಪಲೆ ಅಂತಾರೋ ಅದು ದೊಡ್ಡ ಬೋಗ್ನಿ ಥರನೇ ಇರುತ್ತೆ. ಒಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಇದು ಎಂಟಿ ಆಗಿರೋದು, ಇವಾಗ ಸಂಜೆ ಆಗಿರೋದ್ರಿಂದ ಅದು ಎಂಟಿ ಆಗಿದೆ. ಇಲ್ಲಿ ಬೇರೆ ರೈಸ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಒಂದರಲ್ಲಿ ರೈಸ್ ಹಾಕಿರ್ತಾರೆ, ಒಂದರಲ್ಲಿ ವೆಜಿಟೇಬಲ್ಸ್ ಹಾಕಿರ್ತಾರೆ, ಇನ್ನೊಂದರಲ್ಲಿ ಮೀಟ್ ಹಾಕಿರ್ತಾರೆ. ಹೀಗೆ ಎಲ್ಲದನ್ನೂ ಮಿಕ್ಸ್ ಮಾಡಿ ಆಮೇಲೆ ನಮಗೆ ಕೊಡ್ತಾರೆ. ಇದು ಉಜ್ಬೇಕಿಸ್ತಾನ ಬಿಗ್ಗೆಸ್ಟ್ ಪ್ಲಾವ್ ಸೆಂಟರ್ ಅಂತಾನೆ ಕರಿಬೋದು. 1 ಸ್ಟಾರಿಂದ ಹಿಡಿದು 5 ಸ್ಟಾರ್ ತನಕ ಎಲ್ಲ ಥರ ಸರ್ವಿಸು ನಿಮ್ಗೆ ಇಲ್ಲಿ ಸಿಗತ್ತೆ. ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಪ್ಲಾವ್ ಕೂಡ ಸಿಗುತ್ತೆ. ನಾನು ವೆಜ್ ಪ್ಲಾವ್ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಸ್ವಲ್ಪ ಸ್ವೀಟ್ ಆಗಿತ್ತು, ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ. ತಾಷ್ಕೆಂಟಲ್ಲಿ ಇನ್ನೊಂದು ಐಕಾನಿಕ್ ಸ್ಪಾಟ್ ಅಂದರೆ ತಾಷ್ಕೆಂಟ್ TV ಟವರ್ ಅಂತ. ಇಲ್ಲಿ ಡೇಟ್ ನೈಟ್ ಡಿನ್ನರ್ ಕೂಡ ಬರ್ಬೋದು, ಅಥವಾ ಸುಮ್ಮನೆ ವಿಸಿಟ್ ಕೂಡ ಬರ್ಬೋದು. ತುಂಬ ಚೆನ್ನಾಗಿದೆ. ಮೇಲ್ಗಡೆ 13th ಫ್ಲೋರಿಂದ ವ್ಯೂ ಕೂಡ ಇದೆ. ಕೆಫೇಸ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಬೋದು. 230 per person ಆಗುತ್ತೆ, ಇಂಡಿಯನ್ ರುಪೀಸು. ನಾವಿದ್ದೀವಿ ಉಜ್ಬೇಕಿಸ್ತಾನ್ನ ಮೆಟ್ರೋದಲ್ಲಿ. ಹೌದು, ನಿಜ. ಉಜ್ಬೇಕಿಸ್ತಾನ್ ಮೆಟ್ರೋ ಒಂದು ಆರ್ಟ್ ಗ್ಯಾಲರಿ ಥರನೇ ಇದೆ. ಒಂದೊಂದು ಸ್ಟೇಷನಲ್ಲಿ ಒಂದೊಂದು ಥರ ಡಿಸೈನ್ ಮಾಡಿದ್ದಾರೆ, ಸಖತ್ತಾಗಿದೆ.
ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ನೀವು ಮೆಟ್ರೋ ಹಾಪ್ ಮಾಡ್ಬೋದು. 1 ಟಿಕೆಟ್ ತೊಗೊಂಡು ಅದರಲ್ಲೇ ಎಲ್ಲ ಸ್ಟೇಷನ್ಗೂ ಹೋಗಿ ನೋಡ್ಕೊಂಡು ಬರ್ಬೋದು. ನಾವಿದ್ದೀವಿ ಅಮೀರ್ ತಿಮ್ಯೂರ್ ಪಾರ್ಕಲ್ಲಿ. ಇಲ್ಲಿ ಐಕಾನಿಕ್ ಸ್ಟ್ಯಾಚ್ಯೂನೇ ಇದೆ, ಹೀರೋ ಆಫ್ ದ ತಾಷ್ಕೆಂಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಚೆನ್ನಾಗಿ ಪಾರ್ಕ್ ಬಿಲ್ಡ್ ಮಾಡಿದ್ದಾರೆ. ವಾಕಿಂಗ್ ಸ್ಟ್ರೀಟ್ ಥರ ಇದೆ. ಹಾಗೆ ತುಂಬ ಫೇಮಸ್ ಹೋಟೆಲ್ ಉಜ್ಬೇಕಿಸ್ತಾನ್ ಕೂಡ ಇಲ್ಲೇ ಇದೆ. ತಾಷ್ಕೆಂಟ್ ಅಂತ ಅಂದರೆ ಇಲ್ಲಿ ಡೆಫಿನೆಟಾಗಿ ಬರಬೇಕು. ಪಾರ್ಕಲ್ಲಿ ವಾಕ್ ಮಾಡ್ಬೋದು. ಹಾಗೆ ವಾಕಿಂಗ್ ಸ್ಟ್ರೀಟ್ ಇದೆ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾನು ಸಿಗ್ತೀನಿ ಮತ್ತೆ ಸಮರ್ಕಂಡಲ್ಲಿ. ಅಲ್ಲಿ ತನಕ ಈ ಉಜ್ಬೇಕಿಸ್ತಾನ್ ಸಾಂಗ್ನ ಎಂಜಾಯ್ ಮಾಡಿ. ಬಾಯ್. Seni qo'lingdan ushlab asta avaylab yuragimi shu 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 ay seni esingdami yon 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 bir tomchilari tom 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 ahdimiz falak aylan muborak sochar edi shu du 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 kecha tunda yomg'ir yog'di mayda uni bilmas uchrashuvni esladim esingdami ko'zimga qarab chiroyingga seni bo'lgan edimmas loladek yanoqlaring yongan edi loladek erkalanib turading yosh boladek shunday paydo bo'ldi muhabbat. ನಾವಿವತ್ತು ತಾಷ್ಕೆಂಟಿಂದ ಸಮರ್ಕಂಡಿಗೆ ಹೋಗ್ತಾ ಇದ್ವಿ. ಬುಲೆಟ್ ಟ್ರೈನಲ್ಲಿ ಹೋಗ್ತಾ ಇದ್ವಿ. ಸಮರ್ಕಂಡು ತಾಷ್ಕೆಂಟಿಂದ ಸುಮಾರು 310 ಕಿಲೋಮೀಟರ್ ದೂರ ಇದೆ. ತುಂಬ ಆಪ್ಷನ್ಸ್ ಇದೆ ಇಲ್ಲಿಗೆ ಹೋಗೋಕ್ಕೆ. ಶೇರ್ ಟ್ಯಾಕ್ಸಿ ಇದೆ, ಬಸ್ ಇದೆ, ಕಾರ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ಬುಲೆಟ್ ಟ್ರೈನ್ನ ಆಪ್ಟ್ ಮಾಡಿದ್ದೀವಿ. ಬರೀ 1.5 ಅವರ್ಸಲ್ಲಿ ಹೊರಟೋಗದೆ. ಫೇರ್ ಕೂಡ ತುಂಬ ರೀಸನಬಲ್ ಆಗಿದೆ. ಇದರ ಎಂಟ್ರಿ ಒಳ್ಳೆ ಏರ್ಪೋರ್ಟ್ ಥರ ಇರುತ್ತೆ. ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ, ವೀಸಾ ಚೆಕ್ ಮಾಡ್ತಾರೆ, ಬ್ಯಾಗೆಲ್ಲ ಸೆಕ್ಯೂರಿಟಿ ಚೆಕ್ ಥರನೇ ಪಾಸ್ ಆಗುತ್ತೆ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಬುಲೆಟ್ ಟ್ರೈನ್ ಒಳಗಡೆ ಇದ್ದೀನಿ. ಎಕನಾಮಿಕ್ ಕ್ಲಾಸಲ್ಲಿದೆ. ಸೀಟ್ಸ್ನ ತುಂಬ ಕಂಫರ್ಟಬಲ್ ಆಗಿದೆ. ಫ್ಲೈಟ್ಸ್ ಥರನೇ ಸರ್ವ್ ಮಾಡ್ತಾರೆ. ಇಯರ್ ಪ್ಲಗ್ ಕೊಡೋಕ್ಕೆ ಜಾಗ ಎಲ್ಲ ಇದೆ. ಚಾರ್ಜಿಂಗ್ ಮಾಡ್ಕೊಬೋದು ಫೋನಲ್ಲಿ. ತುಂಬ ಪಾಶ್ ಆಗೇ ಇದೆ ಎಕನಾಮಿಕ್ ಕ್ಲಾಸ್ ಕೂಡ. ಇವಾಗ ವಾಶ್ರೂಮ್ ಹೋಗ್ತಾ ಇದ್ವಿ. ನೋಡೋಣ ಹೇಗಿರುತ್ತೆ ಅಂತ. ಚೆನ್ನಾಗೇ ಇದೆ ಇಲ್ಲಿ. ನನಗಂತೂ ಫ್ಲೈಟಲ್ಲಿ ಇರೋದೇ ಫೀಲ್ ಆಗ್ತಾ ಇದೆ. ಕೆಫೆಟೇರಿಯಾ ಕೂಡ ಇದೆ. ಕ್ಯಾರೇಜ್ 7 ಅಂತ ಅಷ್ಟು ದೂರ ಹೋಗ್ಬೇಕಲ್ಲ. ಈ ಬುಲೆಟ್ ಟ್ರೈನ್ ಆಗಿರೋದ್ರಿಂದ ತುಂಬ ಸ್ಪೀಡ್ ಇದೆ. ಗೊತ್ತಾಗ್ತಲ್ಲ, ನಡೆಯೋದೇ ತುಂಬ ಕಷ್ಟ ಆಗ್ತದೆ. ನೀವು ಸೆಂಟ್ರಲ್ ಏಷ್ಯಾ ಅಥವಾ ರಷ್ಯಾದಲ್ಲಿದ್ದಾಗ ಡೆಫಿನೆಟಾಗಿ ಒಂದ್ಸತಿ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬ ಸ್ಪೀಡಾಗಿ ಹೋಗುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನೀವು ಈಸಿಯಾಗಿ ತಲುಪ್ಬೋದು. ಇವಾಗ ತಾಷ್ಕೆಂಟಿಂದ ಸಮರ್ಕಂಡ್ಗೆ ಬರೀ 2 ಅವರ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು. ಅದರ್ವೈಸ್ ಇಟ್ ವಿಲ್ ಟೇಕ್ ಲೈಕ್ 5-6 ಅವರ್ಸ್ ಆಗುತ್ತೆ. ಡೆಫಿನೆಟಾಗಿ ನೀವು ಒಂದ್ಸತಿ ಹೋಗಿ. ಮತ್ತು ಸೀಟ್ರಿ ಕೂಡ ತುಂಬ ಚೆನ್ನಾಗಿರುತ್ತೆ. ಫ್ಲೈಟಲ್ಲಿ ಹೋಗೋ ಥರನೇ ಇರುತ್ತೆ. ತಾಷ್ಕೆಂಟಿಂದ ಸಮರ್ಕಂಡ್ ಬಂದಿದ್ದೀವಿ.
ಫಸ್ಟ್ ಲುಕ್ಕಲ್ಲೇ ಅನಿಸ್ತದೆ ಇಟ್ಸ್ ವಾವ್ ವಂಡರ್ಫುಲ್ ಆಗಿದೆ. ಫಸ್ಟ್ ಪಾಯಿಂಟ್ ಅಂತ ಇಲ್ಲಿ ಸಮ್ಮರ್ ಥರ ಫೀಲ್ ಆಗ್ತಾಯಿದೆ. ತಾಷ್ಕೆಂಟಲ್ಲಿ ಫುಲ್ ಚಳಿ ಇತ್ತು, ಇಲ್ಲಿ ಫುಲ್ ಬ್ಲೂ ಸ್ಕೈ, ಸನ್ನೆಲ್ಲ ಆಚೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ವಿಚಾರ, ತಾಷ್ಕೆಂಟಲ್ಲಿ ಇಲ್ಲ ಅಂದರೆ ನಾವು ಇಲ್ಲಿ ಯಾರೂ ಟೂರಿಸ್ಟ್ ಇಲ್ಲ, ನಾವೇ ಟೂರಿಸ್ಟ್. ಸೊ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಅನ್ನೋ ಫೀಲ್ ಇದೆ ನಮಗೆ. ಅಂದರೆ ಹೊಸ ಜನ, ಹೊಸ ಇದು ಅಂತ ತುಂಬ ಚೆನ್ನಾಗಿದೆ. ಸೊ ಫಾರ್ ಸೋ ಗುಡ್. ಸಮರ್ಕಂಡು ಒಂದು ಓಲ್ಡೆಸ್ಟ್ ಸಿಟಿ ಇನ್ ಸೆಂಟ್ರಲ್ ಏಷ್ಯಾ ಅಂತಾನೆ ಹೇಳ್ಬೋದು. ಇದನ್ನು 7th ಸೆಂಚುರಿನಲ್ಲಿ ಕಂಡುಹಿಡಿದಿದ್ದಾರೆ. ಗ್ರೇಟ್ ಅಲೆಕ್ಸಾಂಡರ್ ಇಂದ ಗೆಂಗಿಸ್ ಖಾನ್ ತನಕ ಇದನ್ನು ಆಳಿದ್ದಾರೆ. ಇಲ್ಲಿರೋ ಸಿಲ್ಕ್ ರೋಡ್ಸು ಟ್ರೇಡರ್ಸ್ನ ತುಂಬ ಅಟ್ರಾಕ್ಟ್ ಮಾಡ್ತಾ ಇತ್ತು, ಅದಕ್ಕೆ ಇದು ಇಂಪಾರ್ಟೆಂಟ್ ಪ್ಲೇಸ್ ಆಗಿತ್ತು ಉಜ್ಬೇಕಿಸ್ತಾನಲ್ಲಿ. ಇವಾಗ ನೋಡ್ತಾ ಇರೋದು ನೀವು ಮಾಡರ್ನ್ ಸಮರ್ಕಂಡು, ನೋಡೋಕ್ಕೆ ಸಖತ್ತಾಗಿದೆ ಅಲ್ವಾ. ಇಲ್ಲಿ ನಾವು ಲೋಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಯುನೆಸ್ಕೋ ಪ್ರೊಟೆಕ್ಟ್ ಆಗಿರೋ ಓಲ್ಡ್ ಸಮರ್ಕಂಡ್ನಲ್ಲಿ ಹೋಟೆಲ್ ಮಾಡಿದ್ದೀವಿ. ಚಿಕ್ಕ ರೂಮು ಕೋಸಿ ಆಗಿದೆ, ಟ್ರೆಡಿಷನಲ್ ಆಗಿ ಡಿಸೈನ್ ಮಾಡಿದ್ದಾರೆ, ಸಖತ್ತಾಗಿದೆ ವ್ಯೂ ಸ್ಟ್ರೀಟ್ದೆಲ್ಲ. ಇದು ಬ್ರಿಲಿಯಂಟ್ ಯೆಟ್ ರೂತ್ಲೆಸ್ ಕಾನ್ಕರರ್ ಅಂತಾನೆ ಅನ್ಸ್ಕೊಂಡಿರೋ ಅಮೀರ್ ತಿಮ್ಯೂರ್ ಅವರ ಸಮಾಧಿ ಇದು. ಇದರ ಟೈಲ್ ವರ್ಕ್ ಮತ್ತು ಬ್ಲೂ ಟೋನ್ ತುಂಬ ಅಟ್ರಾಕ್ಟಿವ್ ಆಗಿದೆ ಸಮರ್ಕಂಡಲ್ಲಿ. ಈ ಮೊಸಲಿಯಂ ಒಳಗಡೆ ಗೋಲ್ಡ್ ಪ್ಲೇಟೆಡ್ ಆಗಿ ಡಿಸೈನ್ ಮಾಡಿದ್ದಾರೆ, ನೋಡೋಕ್ಕೆ ಸಖತ್ತಾಗಿದೆ ಮಾತ್ರ. ಫುಲ್ ಗೋಲ್ಡನ್ ಕಲರಲ್ಲಿದೆ. ಇದರ ಹೊರಗಡೆ ಪ್ಲಾಸಾದಲ್ಲಿ ಇದೇ ಥರ ಸಾಕಷ್ಟು ಡೋಮ್ಗಳಿದೆ. ಅದನ್ನೆಲ್ಲ ಇಲ್ಲಿರೋ ಜನಗಳು ಸೋವಿನಿಯರ್ ಶಾಪ್ಸ್ ಥರ ಕನ್ವರ್ಟ್ ಮಾಡಿದ್ದಾರೆ. ತುಂಬ ಅಟ್ರಾಕ್ಟಿವ್ ಪೀಸಸ್ನ ಇಟ್ಟಿದ್ದಾರೆ, ನಿಮ್ಗೆ ಏನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ನಾವೀಗ ಸಮರ್ಕಂಡಲ್ಲಿ ಒಂದು ಪಕ್ಕ ಟ್ರೆಡಿಷ್ನಲ್ ಹೋಟೆಲ್ಗೆ ಬಂದಿದ್ದೀವಿ. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮೆಜಾರಿಟಿ ನಾನ್ ವೆಜ್ಜೇ ಸಿಗುತ್ತೆ ನಿಮಗೆ. ವೆಜ್ಜು ಒಂದು 2-3 ಆಪ್ಷನ್ ಇರುತ್ತೆ ಅಷ್ಟೇ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಬೇಕು. ಇದು ಎಲ್ಲಿ ಹೋದ್ರೂ ಅಷ್ಟೇ, ಉಜ್ಬೇಕಿಸ್ತಾನಲ್ಲಿ ವೆಜ್ಜು ಅಷ್ಟಕ್ಕಷ್ಟೇ, ಬಟ್ ನಾನ್ ವೆಜ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದು ಒನ್ ಆಫ್ ದ ಹೋಟೆಲ್. ಉಜ್ಬೇಕಿಸ್ತಾನಲ್ಲಿ ಫಸ್ಟ್ ಬ್ರೆಡ್ ಆರ್ಡ್ರ್ ಮಾಡಿದ್ದೀವಿ. ಇದು ಟ್ರೆಡಿಷ್ನಲ್ ಬ್ರೆಡ್ ಪ್ರಿಪೇರ್ ಮಾಡ್ತಾರೆ ಅವರು, ಚೆನ್ನಾಗಿರುತ್ತೆ. ಜೊತೆಗೆ ಟೀ ಕುಡಿತಾರೆ ಇಲ್ಲಿರೋರು. ನಾವಿವತ್ತು ಇದನ್ನು ಆರ್ಡ್ರ್ ಮಾಡಿದ್ದೀವಿ, ಸೂಪ್ನ ಆರ್ಡ್ರ್ ಮಾಡಿದ್ದೀನಿ. ತುಂಬ ದೊಡ್ಡದಿರುತ್ತೆ, ಚೆನ್ನಾಗೇ ಇದೆ. ಅದೇ ಟೀ ಜೊತೆ ಚೆನ್ನಾಗಿರುತ್ತೆ. ಇದು ಸ್ವೀಟಾಗಿದೆ ಸ್ವಲ್ಪ. ಈಗ ನಾವಿದ್ದೀವಿ ಸಮರ್ಕಂಡ್ನ ವಾಕಿಂಗ್ ಸ್ಟ್ರೀಟ್ನಲ್ಲಿ. ಸೈಡಲ್ಲಿ ತುಂಬಾ ಕಾಫಿ ಶಾಪು, ಸವಿನಿಯೋ ಶಾಪ್ಸ್ ಎಲ್ಲ ಇದೆ, ಕ್ಯೂಟಾಗಿದೆ. ಪೀಪಲ್ ವಾಚ್ ಮಾಡೋದಕ್ಕೆ ಒಳ್ಳೆ ಜಾಗ ಇದು. ಈಗ ನಾವಿದ್ದೀವಿ ಬಿಬಿ ಕಾನ್ಯಂ ಅನ್ನೋ ಮಾಸ್ಕಲ್ಲಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸಿಗ್ನಿಫಿಕೆಂಟ್ ಮಾಸ್ಕ್ ಇನ್ ಸಮರ್ಕಂಡ್ ಅಂತಲೇ ಹೇಳ್ಬೋದು. ಈ ಮಾಸ್ಕ್ನ ವೈಟ್ ಟೈಲ್ಸಲ್ಲಿ ಕಟ್ಟಿದ್ದಾರೆ, ಸ್ಪಾರ್ಕ್ಲಿಂಗ್ ಆಗ್ತಾ ಇರುತ್ತೆ. ಹಾಗೆ ದೊಡ್ಡ ದೊಡ್ಡ ಮಿನರೇಟ್ಸು ದೊಡ್ಡ ಜಾಗದಲ್ಲಿ ಕಟ್ಟಿದ್ದಾರೆ. ಇದನ್ನು ತೈಮ್ಯೂರ್ ಅವರ ಫೇವ್ರೇಟ್ ವೈಫ್ ಆಗಿರೋ ಬಿಬಿ ಕಾನ್ಯಂಗೆ ಡೆಡಿಕೇಟ್ ಮಾಡಿದೆ ಅಂತ ಹೇಳ್ತಾರೆ.
ಈಗ ನಾವಿದ್ದೀವಿ ಸಮರ್ಕಂಡ್ನ ಅನದರ್ ಫೇಮಸ್ ಸ್ಪಾಟ್ ಆಗಿರೋ ಶಾಹಿ ಜಿಂದಾ ಅನ್ನೋ ಜಾಗದಲ್ಲಿ. ಶಾಹಿ ಜಿಂದಾ ಅಂದರೆ ದ ಲಿವಿಂಗ್ ಕಿಂಗ್ ಅಂತಾನೆ ಅರ್ಥ ಕೊಡುತ್ತೆ. ಇದು ಒಂದು ರಾಜನ ಸಮಾಧಿ. ಆ ರಾಜ ಇನ್ನೂ ಸತ್ತಿಲ್ಲ. ಇಲ್ಲಿರೋ ಒಂದು ಬಾವಿನಲ್ಲಿ ಅವನಿದಾನೆ. ಕೆಳಗಡೆ ಇರೋ ಸಾಮ್ರಾಜ್ಯನ ಅವನು ಆಳ್ತಾ ಇದ್ದಾನೆ ಅಂತ ಜನ ಹೇಳ್ತಾರೆ. ಈಗ ನಾವು ಬಂದಿದ್ದೀವಿ ನನ್ನ ಫೇವ್ರೆಟ್ ಜಾಗ ಸಮರ್ಕಂಡಲ್ಲಿ, ರೆಜಿಸ್ತಾನ್ ಸ್ಕ್ವೇರ್. ಬೆಸ್ಟ್ ಪ್ಲೇಸ್ ನೀವು ಸಂಜೆ ಹೊತ್ತು ಬರೋದಕ್ಕೆ. ನೀವು ಕೇಳಿಸ್ತಾ ಇರ್ಬೋದು, ಇಲ್ಲಿ ಹಕ್ಕಿಗಳೆಲ್ಲ ಕೂಗ್ತಾ ಇದೆ, ಸಖತ್ತಾಗಿದೆ. ಅದು ಅಲ್ದಿರ ಈ ಪ್ಲೇಸ್ನ ನೋಡಿ, ಮ್ಯಾಜಿಕಲ್ ಆಗಿದೆ. ಸನ್ಸೆಟ್ ಇವಾಗ ನಾನು ಆಗ್ತಾ ಇದೆ, ಇನ್ನೂ 5 ಗಂಟೆ ಅಷ್ಟೇ. ಇಲ್ಲಿ ತುಂಬ ಜನ ಇದ್ದಾರೆ ಇಲ್ಲಿ ಚಿಲ್ ಮಾಡೋದಕ್ಕೆ. ಟೂರಿಸ್ಟ್ನ ನಾನು ನೋಡೇ ಇಲ್ಲ, ಬರೀ ಲೋಕಲೈಸೇ ತುಂಬ ಜನ ಇದ್ದಾರೆ. ಎಲ್ಲರೂ ಲೋಕಲೈಸೇ ಅಂತ ಹೇಳ್ಬೋದು. ಉಜ್ಬೇಕಿಸ್ತಾನ್ ಬೇರೆ ರೀಸನಿಂದ ಇರ್ಬೋದೇನೋ, ಬಟ್ ಟೂರಿಸ್ಟು ಯಾರೂ ಇಲ್ಲ. ನಾವೇ ಒಂಥರ ಸೆಲೆಬ್ರಿಟೀಸ್ ಥರ ಅನಿಸ್ತಾ ಇದ್ದೀವಿ. ನನಗಂತೂ ಈ ಜಾಗ ತುಂಬ ಇಷ್ಟ ಆಗಿದೆ. ಒಳ್ಳೆ ಫೀಲ್ ಇದೆ. ಈ ಲೈಟಿಂಗು ಮತ್ತು ಈ ಸಂಜೆ ತುಂಬ ಚೆನ್ನಾಗಿದೆ. ಉಜ್ಬೇಕಿಸ್ತಾನ್ ಅವ್ರಿಗೆ ಇಂಡಿಯನ್ಸ್ ಅಂದರೆ ತುಂಬ ಇಷ್ಟ. ಬಂದು ಫೋಟೋ ಎಲ್ಲ ತೆಕ್ಕೊತಾ ಇರ್ತಾರೆ ನಮ್ಮ ಜೊತೆ. ಒಂಥರ ಒಳ್ಳೆ ಫೀಲ್ ಇದೆ ಈ ಜಾಗದಲ್ಲಿ. ಲೋಕಲೈಸ್ ಹ್ಯಾಂಗ್ಔಟ್ ಅಂತಲೇ ಹೇಳ್ಬೋದು. ಡೆಫಿನೆಟ್ ಆಗಿ ನನ್ನ ಫೇವ್ರೆಟ್ ಪ್ಲೇಸ್ ಇದು ಸೋ ಫಾರ್. ಹಿಂದಿ ಬಾಲಿವುಡ್. ಈ ರೆಜಿಸ್ತಾನ್ ಪ್ಲಾಜಾದಲ್ಲಿ 3 ಮದ್ರಾಸಾಸ್ ಇದೆ, ಅಂದರೆ 3 ಇಸ್ಲಾಮಿಕ್ ಸ್ಕೂಲ್ಸ್ ಇದೆ. ಈ ಸ್ಕೂಲ್ಸ್ ಎಲ್ಲ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಬಗ್ಗೆ ಹೇಳ್ಕೊಡ್ತಿದ್ರು ಅಂತ ಹೇಳ್ತಾರೆ. ನಾವೀಗ ಒಂದು ಇಂಟ್ರೆಸ್ಟಿಂಗ್ ಕೆಫೆಗೆ ಹೋಗ್ತಾ ಇದ್ದೀವಿ. ಈ ಮದ್ರಾಸದಲ್ಲಿ ಒಳ್ಳೆ ವ್ಯೂ ಇರೋ
ಒಳ್ಳೆ ವ್ಯೂ ಇರೋ ಕೆಫೆ. ಮೆಟ್ಲು ನೋಡಿ ಹೇಗಿದೆ ಅಂತ. ಇಲ್ಲೇ ಒಂದು ಕೆಫೆ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ಬೇ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸಂಜೆ ಹೊತ್ತು ಲೈಟ್ ಶೋನು ನಡೆಯುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೈಟು 7 to 8 ನೈಟ್ ಶೋ ಇದೆ. ಮ್ಯೂಸಿಕ್ ಅಂತೂ ಸಖತ್ ಶೂಟಿಂಗ್ ಆಗಿದೆ. ಈಗ ಸಮರ್ಕಂಡಿಂದ ಬುಖಾರಾಗೆ ಹೊರಟಿದ್ದೀವಿ. ನೀವು ನೋಡ್ತಿರೋ ಹಾಗೆ ಲ್ಯಾಂಡ್ಸ್ಕೇಪ್ ಫುಲ್ ಚೇಂಜ್ ಆಗ್ತಾ ಇದೆ, ಡೆಸರ್ಟ್ ಫೀಲಿಂಗಲ್ಲಿದೆ. ಅಂದ್ಕೊಂಡಿದ್ದೀನಿ ನಿಮಗೆ ಈ ಉಜ್ಬೇಕಿಸ್ತಾನ್ ಸೀರೀಸ್ ಚೆನ್ನಾಗಿದೆ ಅಂತ. ಕಾಮೆಂಟ್ಸಲ್ಲಿ ಹೇಳಿ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅಥವಾ ನಿಮ್ಗೆ ಏನು ಇಷ್ಟ ಆಯಿತು ಅಂತ. ನಾವು ಬುಖಾರಾಗೆ ಬರ್ತಿದ್ದ ಹಾಗೇ ಈ ಉಜ್ಬೇಕಿಸ್ತಾನ್ ಜನ ಹೇಗೆ ನಮ್ಮನ್ನ ವೆಲ್ಕಮ್ ಮಾಡಿದ್ದಾರೆ ನೋಡಿ. ನಾವಿದ್ದೀವಿ ಇಲ್ಲಿ ಯುನೆಸ್ಕೋ ಪ್ರೊಟೆಕ್ಟ್ ಆಗಿರೋ ಹಳೆ ಬುಖಾರಾ ಟೌನಲ್ಲಿ. ಇಲ್ಲಿ ಸಾಕಷ್ಟು ಹೋಮ್ ಸ್ಟೇಗಳಿದೆ. ಲೋಕಲ್ಗೆ ಪ್ರಮೋಟ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ನಾವಿದ್ದ ಹೋಮ್ ಸ್ಟೇನವರು ತುಂಬ ಫ್ರೆಂಡ್ಲಿ ಆಗಿದ್ರು. ನಾವು ಬರ್ತಿದ್ದಾಗೇನೆ ಸೋಮ್ಸಾ ಮತ್ತು ಟೀನ ಸರ್ವ್ ಮಾಡಿದ್ರು. ನಾವು ವೆಜಿಟೇರಿಯನ್ ಅಂತ ತಿಳ್ಕೊಂಡು ನಮಗೆ ಸ್ಪಿನಿಶ್ ಸೋಮ್ಸನ ರೆಡಿ ಮಾಡಿದ್ದಾರೆ. ಸೊ ಸ್ವೀಟ್ ಅಲ್ವಾ? ಓಕೆ ಓಕೆ ಡಿಫ್ರೆಂಟ್ ಸ್ಪಿನಚ್. ಥ್ಯಾಂಕ್ ಯು. ಬುಖಾರಾ ಒಂದು ಏನ್ಷಿಯಂಟ್ ಸಿಟಿ ಸೆಂಟ್ರಲ್ ಏಷ್ಯಾದಲ್ಲಿ. ಇದು ಸಿಲ್ಕ್ ರೋಡ್ನ ಇಂಪಾರ್ಟೆಂಟ್ ಜಾಗ ಆಗಿತ್ತು, ಈಸ್ಟ್ನ ಮತ್ತು ವೆಸ್ಟ್ನ ಕನೆಕ್ಟ್ ಮಾಡೋದಕ್ಕೆ. ಈ ಬುಖಾರಾನ ವರ್ಲ್ಡ್ ಹೆರಿಟೇಜ್ ಹಿಸ್ಟಾರಿಕ್ ಸೆಂಟರ್ ಅಂತ ಲಿಸ್ಟ್ ಮಾಡಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಮಾಸ್ಗಳಿದೆ, ಮೆಡ್ರಾಸಾಸ್ಗಳಿದೆ, ತುಂಬ ಚೆನ್ನಾಗಿದೆ. ಹಾಗೆ ಸಾಕಷ್ಟು ಫಿಲಮ್ ಕೂಡ ಇಲ್ಲಿ ಶೂಟ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಬುಖಾರಾದಲ್ಲಿರೋ ಅಟ್ರಾಕ್ಷನ್ ಮತ್ತು ಅದರ ವೈಬ್ರೆಂಟ್ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾವೀಗ ಬಂದಿದ್ದೀವಿ ಬುಖಾರಾ ಮೈನ್ ಪ್ಲಾಜಾಗೆ. ಇಲ್ಲಿರೋ ಬಿಗ್ಗೆಸ್ಟ್ ಮಾಸ್ಕ್ನ ನೋಡೋದಕ್ಕೆ. ಇದು ಕಲ್ಯಾಣ್ ಕಲಾನ್ ಮಾಸ್ಕ್ ಅಂತ. ಇದು 15ನೇ ಸೆಂಚುರಿನಲ್ಲಿ ಕಟ್ಟಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಎದುರುಗಡೆ ಒಂದು ದೊಡ್ಡ ಮಿನರೇಟ್ನ ಕಟ್ಟಿದ್ದಾರೆ, ನೋಡೋದಕ್ಕೆ ಸಖತ್ತಾಗಿದೆ. ಈ ಪ್ಲಾಜಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿರೋ ಸೊವಿನಿಯರ್ ಶಾಪ್ಸ್ ಆಗಿರ್ಬೋದು, ಈ ಮಿನರೇಟ್ ಆಗಿರ್ಬೋದು, ಇಲ್ಲಿ ಟ್ರೆಡಿಷನಲ್ ವೇರ್ ಕೂಡ ನೀವು ಹಾಕೊಬೋದು. ಕೆಫೇಸ್ಗಳಿದೆ. ಹಾಗೆ ಇಲ್ಲಿರೋ ರೂಫ್ ಟಾಪ್ ಕೆಫೆಗೆ ಬರಬೇಕು. ಇಲ್ಲಿರೋ ಮಾಸ್ಕ್ ಆಗಿರ್ಬೋದು, ಮಿನರೇಟ್ ಆಗಿರ್ಬೋದು, ಮಾರ್ಕೆಟ್ನ ಡೋಮ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಖತ್ತಾಗಿದೆ ವ್ಯೂ ಮಾತ್ರ.
ಈ ಪ್ಲಾಜಾದಲ್ಲಿ ಸಾಕಷ್ಟು ಅಟ್ರಾಕ್ಷನ್ಸ್ ಇದೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಡ್ಕೊಂಡು ಕೂಡ ಹೋಗ್ಬೋದು, ಹಾಗೆ ಬಗ್ಗಿ ಕೂಡ ಯೂಸ್ ಮಾಡ್ಕೊಬೋದು. ನಾವೀಗ ಬಂದಿದ್ದೀವಿ ಆರ್ಕ್ ಆಫ್ ಬುಕಾರೋ ಅನ್ನೋ ಜಾಗಕ್ಕೆ. ಇದು ಸೆಂಟ್ರಲ್ ಬುಕಾರಾದ ಒಂದು ದೊಡ್ಡ ಫೋರ್ಟ್ರೆಸ್ ಅಂತ ಕರಿಬೋದು. ಇದು ಆ ಕಾಲದ ಬುಖಾರ ರಾಜರಿಗೆ, ಪೊಯೆಟ್ಸ್ಗೆ, ಸ್ಕಾಲರ್ಸ್ಗೆ ಮನೆ ಆಗಿತ್ತು ಅಂತ ಹೇಳ್ತಾರೆ. ಫೋರ್ಟ್ರೆಸ್ ಸ್ಟ್ರಕ್ಚರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆ ಅಟ್ರಾಕ್ಟಿವ್ ಆಗಿದೆ ಕೂಡ. ಇದನ್ನು ಊರು ಒಳಗಡೆ ಇರೋ ಇನ್ನೊಂದು ಊರು ಅಂತಲೂ ಕರೀತಾರೆ. ಸಖತ್ತಾಗಿದೆ ಕ್ಯಾಮಲ್ಲು. ಇನ್ನೊಂದು ಹಿಸ್ಟಾರಿಕ್ ಪ್ಲೇಸ್ಗೆ ಬಂದಿದ್ದೀವಿ. ಇದು ಚಾರ್ಮಿನಾರ್ ಮದ್ರಾಸಾ ಅಂತ. ಇದರಲ್ಲಿರೋ 4 ಮಿನಾರೆಟ್ಗಳು ವರ್ಲ್ಡ್ನ 4 ಧರ್ಮನ ರೆಸೆಂಬಲ್ ಮಾಡುತ್ತೆ ಅಂತಾರೆ. ಇದು ಭಾರತದಲ್ಲಿರೋ ಚಾರ್ಮಿನಾರ್ಗೆ ಕೂಡ ಹೋಲುತ್ತೆ. ಕ್ಯೂಟಾಗಿ ಪುಟ್ಟದಾಗಿದೆ, ಸಿಟಿ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ. ನಾವೀಗ ಟ್ರೆಡಿಷ್ನಲ್ ಹಮಾಮ್ ಸೆಂಟರ್ಗೆ ಬಂದಿದ್ದೀವಿ. ಬುಖಾರಾದಲ್ಲಿ ಇದು ಫೇಮಸ್ ಆ್ಯಂಡ್ ಓಲ್ಡೆಸ್ಟ್ ಹಮಾಮ್ ಸೆಂಟರ್. ಇಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಮ್ಗೆ ಇಲ್ಲಿ ಬರೀ ಔಟರ್ ಮಾತ್ರ ಶೂಟ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಡೆಫಿನೆಟಾಗಿ ನೀವು ಈ ಥರ ಸೆಂಟ್ರಲ್ ಏಷ್ಯಾಗೆ ಬಂದರೆ ಹಮಾಮ್ ಟ್ರೈ ಮಾಡಿ. ಹಮಾಮ್ ಒಳಗಡೆ ಇದ್ದೀವಿ ನಾವು ಇವಾಗ. ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ಶೂಟ್ ಮಾಡೋಕ್ಕೆ ಅಲೋ ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ಫುಲ್ಲು ಸೆಕೆ ಆಗ್ತಾ ಇದೆ. ಸ್ಟೀಮ್ ಇಲ್ಲಿ ಜಾಗ ಇದೆ ಸ್ಟೀಮ್ಗೆ. ಇದೆಲ್ಲ ಸ್ನಾನದ ಮನೆ. ಆಲ್ರೆಡಿ ತುಂಬ ಸ್ವೆಟ್ ಆಗ್ತಾ ಇದ್ದೀನಿ ಇಲ್ಲಿ. ನಾವೀಗ ಬಂದಿದ್ದೀವಿ ಬುಖಾರಾ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇಲ್ಲಿ ಒಂದು ಜಲಕ್ ಇದೆ. ಇಲ್ಲಿ 3 ಥರ ಮಾರ್ಕೆಟ್ ಇದೆ. ಒಂದು ಬರೀ ಮನಿ ಎಕ್ಸ್ಚೇಂಜ್ಗೆ, ಇನ್ನೊಂದು ಜುವೆಲರಿಗೆ, ಇನ್ನೊಂದು ಹ್ಯಾಟ್ಗಳಿಗೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸ್ಟ್ರೀಟ್ನ ಹ್ಯಾಪನಿಂಗ್ ಸ್ಟ್ರೀಟ್ ಆಫ್ ಬುಖಾರಾ ಅಂತಲೇ ಕರಿಬೋದು ಅನಿಸುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ. ಫುಲ್ ಕಾರ್ಪೆಟ್ ಶಾಪ್ಸ್ ಇದೆ, ಬಟ್ಟೆ ಶಾಪ್ಸ್ ಇದೆ. ಸೊಮಿನಿಯರ್ ತೊಗೊಳ್ಬೋದು ಅಥವಾ ಸುಮ್ಮನೆ ಚಿಲ್ ಮಾಡೋದಕ್ಕೆ ಹೋಗ್ಬೋದು. ಲೋಕಲ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ.
India. Hindustan. Hello. मुसलमान लोग हिंदू से हिंदू नमस्ते Namaste. मुसलमान अस्सलाम वालेकुम वालेकुम सलाम ಉಜ್ಬೇಕಿಸ್ತಾನಲ್ಲಿ ಟೀ ಕುಡಿಯೋದೇ ಒಂದು ಕಲ್ಚರ್ ಅಂತ ಹೇಳ್ಬೋದು. ಈ ಮೈನ್ ಸ್ಟ್ರೀಟ್ ಬುಖಾರಾದಲ್ಲಿ ಒಂದು ಸಕ್ಕತ್ತಾಗಿರೋ ಟೀ ಹೌಸ್ ಇದೆ, ಲೈಬಿ ಟೀ ಹೌಸ್ ಅಂತ. ಪಾಂಡ್ ಪಕ್ಕದಲ್ಲಿ ಟ್ರೆಡಿಷನಲ್ ಉಜ್ಬೇಕಿಸ್ತಾನ್ ಮ್ಯೂಸಿಕ್ ಜೊತೆ ಟೀ ಕುಡಿಯೋ ಮಜನೇ ಬೇರೆ. ಈ ಪಾರ್ಕ್ ಮಧ್ಯಾಹ್ನ ಒಂದು ಫೇಮಸ್ ಸ್ಟ್ಯಾಚು ಇದೆ, ಮುಲ್ಲಾ ನಜರುದ್ದೀನ್ ಅವರ ಸ್ಟ್ಯಾಚು ಇದೆ. ಇವರು ವಿಟಿ ಜೋಕ್ಸ್ಗೆ ಸಿಲ್ಕ್ ರೋಡ್ನ ಎಲ್ಲ ದೇಶದಲ್ಲೂ ಫೇಮಸ್ ಆಗಿದ್ದಾರೆ. ಉಜ್ಬೇಕಿಸ್ತಾನಲ್ಲಿ ಸಾಕಷ್ಟು ಸ್ಟ್ಯಾಚು ಸಿಗುತ್ತೆ ನಿಮಗೆ ನೋಡೋದಕ್ಕೆ. ಹೀಗೆ ಓಲ್ಡ್ ಟೌನಲ್ಲಿ ರೌಂಡ್ ಹಾಕ್ತಿರ್ಬೇಕಾದ್ರೆ ನಮಗೆ ಕಾಣಿಸಿದ್ದು ಈ ಬುಖಾರಾ ಫೋಟೋ ಗ್ಯಾಲರಿ ಶಾಪ್. ಇದೊಂದು ಇಂಟ್ರೆಸ್ಟಿಂಗ್ ಜಾಗ ಅನ್ನಿಸ್ತು ನನಗೆ. ಇದನ್ನ ಲೋಕಲ್ ಆರ್ಟ್ ಫೋಟೋಗ್ರಫಿ ಪ್ರಮೋಟ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತೆ. ಇಲ್ಲಿ ಹಳೆ ಕಾಲದ ಉಜ್ಬೇಕಿಸ್ತಾನ್ ಜನಗಳ ಫೋಟೋ ಮತ್ತು ಅವರು ಟ್ರೆಡಿಷನಲ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನಿಸ್ತು ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ಸೊವಿನಿಯರ್ ಶಾಪ್ ಕೂಡ ಇದೆ. ನಿಮಗೆ ಏನಾದರೂ ಪ್ರಮೋಟ್ ಮಾಡೋಕ್ಕಿದ್ರೆ ಇಲ್ಲಿ ಫೋಟೋಸ್ ಸಹ ತೊಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ವೆಲ್ಕಮ್ ಟು ಮಿಡಿವಲ್ ಟೌನ್ ಆಫ್ ಉಜ್ಬೇಕಿಸ್ತಾನ್ ಕೀವಾಗೆ ನಿಮಗೆಲ್ಲ ಸ್ವಾಗತ. ಕೀವಾ ಸುಮಾರು 2500 ವರ್ಷಗಳ ಹಳೆಯ ಸಿಟಿ ಅಂತ ಹೇಳ್ತಾರೆ. ಇದನ್ನು ಒನ್ ಆಫ್ ದ ಬೆಸ್ಟ್ ಸಿಲ್ಕ್ ರೋಡ್ ಸಿಟಿ ಅಂತ ಕರೀತಾರೆ ಕೂಡ. ಕೀವಾ ತಾಷ್ಕೆಂಟಿಂದ ತುಂಬ ದೂರ ಇದೆ. ಇದು ಲೆಸ್ ಎಕ್ಸ್ಪ್ಲೋರ್ ಮಾಡಿರೋ ಸಿಟಿ ಅಂತಲೇ ಹೇಳ್ಬೋದು. ಕೀವಾಗೆ ಬರೋಕೆ ಲೋಕಲ್ ಟ್ರೈನೇ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸುಮಾರು 15 ಗಂಟೆ ತೊಗೊಳುತ್ತೆ ತಾಷ್ಕೆಂಟಿಂದ ಬರಬೇಕಂದ್ರೆ. ಹೇಗಪ್ಪ ಇಷ್ಟೊತ್ತು ಕಳೆಯೋದು ಟ್ರೈನಲ್ಲಿ ಅನ್ಕೊತಿದ್ದೆ, ಆದರೆ ಉಜ್ಬೇಕಿಸ್ತಾನ್ ಜನಗಳ ಲವ್ಲಿ ಹಾಸ್ಪಿಟಾಲಿಟಿ ಮತ್ತು ಅವರ ಮಾತುಕತೆಯಿಂದ ನನಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಗುಡ್ ಕೀವಾದ ಮೇನ್ ಅಟ್ರಾಕ್ಷನ್ನೇ ಈ ಓಲ್ಡ್ ಸಿಟಿ. ಇಚಾನ್ ಕಾಲಾ ಅಂತ ಅಂದರೆ ಇನ್ನರ್ ಫೋರ್ಟ್ರೆಸ್ ಅಂತ ಕರೀತಾರೆ. ಈ ಚಿಕ್ಕ ಟೌನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಹಿಸ್ಟಾರಿಕಲ್ ಸೈಟ್ಸ್ ಇದೆ ಅಂತ ಹೇಳ್ಬೋದು. ಮಣ್ಣು ಮತ್ತು ಕ್ಲೇಯಿಂದ ಮಾಡಿರೋ ಈ ಮನೆಗಳು, ಪಳಪಳ ಅಂತ ಹೊಳಿತಾ ಇರೋ ಆ ಮಿನರೇಟ್ಗಳು, ನನಗಂತೂ ಒಳ್ಳೆ ಸ್ಯಾಂಡ್ ಕ್ಯಾಸಲಲ್ಲಿ ಇರೋ ಥರ ಫೀಲ್ ಇದೆ. ಬ್ಯಾಕ್ ಇನ್ ಟೈಮ್ ಬಂದಂಗಿದೆ. ಎಲ್ಲನೂ ಇಲ್ಲಿ ವಾಲ್ ಮಧ್ಯ ಮಾಡಿದ್ದಾರೆ, ಬ್ರಿಕ್ ವಾಲ್ ಕಟ್ಬಿಟ್ಟು.
ತಂದೂರಿ ಅವನ್ಸ್ ಥರ ಇದೆ ಇಲ್ಲಿ, ಇದರಲ್ಲೇ ಕುಕ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಇದು ಒಂದು ಓಪನ್ ಏರ್ ಮ್ಯೂಸಿಯಂ ಅಂತಲೇ ಹೇಳ್ಬೋದು. ನೋ ವಂಡರ್ ಈ ಸಿಟಿನ ಸೆಂಟ್ರಲ್ ಏಷ್ಯಾದ ಫಸ್ಟ್ ಯುನೆಸ್ಕೋ ಸೈಟ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಐ ಆಮ್ ಶೋರ್ ನೀವು ಈ ಥರ ಜಾಗನ ಎಲ್ಲೂ ನೋಡೇ ಇರಲ್ಲ. ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಕೀವಾದಲ್ಲಿ ಏನೇನು ಮಾಡ್ಬೋದು ಅಂತ, ಹಾಗೆ ಇದರ ಲವ್ಲಿ ಲೋಕಲ್ ಮಾರ್ಕೆಟ್ಸ್ ಹೇಗಿರುತ್ತೆ ಅಂತ. ಫಸ್ಟ್ ಸ್ಟಾಪೇ ಕಾಲ್ಟಾ ಮೈನರ್ ಮಿನರೇಟ್. ಈ ಓಲ್ಡ್ ಟೌನಲ್ಲಿ ಎಲ್ಲಿಂದ ನೋಡಿದ್ರು ಈ ಟರ್ಕಾಯಿ ಸ್ಟೈಲ್ ಮಿನರೇಟ್ ಎದ್ದು ಕಾಣಿಸುತ್ತೆ. ಸಖತ್ ಅಟ್ರಾಕ್ಟಿವ್ ಆಗಿದೆ. ಇದು ಮೊಹಮ್ಮದ್ ಅಮೀನ್ ಖಾನ್ ಅವರ ಡ್ರೀಮ್ ಮಿನರೇಟ್ ಆಗಿತ್ತು. ಅವರ ಪವರ್ನ ತೋರಿಸೋದಕ್ಕೆ ಇದನ್ನು ಹೈಯೆಸ್ಟ್ ಮಿನರೇಟ್ ಮಾಡಬೇಕು ಅಂದ್ಕೊಂಡಿದ್ರು, ಬಟ್ ಹಿ ವಾಸ್ ಸ್ಕಿಲ್ಡ್. ಆ ನಂತರ ಇದು ಫಿನಿಶ್ ಆಗಿಲ್ಲ. ಅದಕ್ಕೆ ಇದನ್ನು ಕಾಲ್ಟಾ ಮಿನರೇಟ್ ಅಂತಾರೆ, ಲಿಟ್ರಲಿ ಮೀನಿಂಗ್ ಸ್ಮಾಲ್ ಮಿನರೇಟ್ ಅಂತ. ನೆಕ್ಸ್ಟ್ ಸ್ಟಾಪ್ ಈ ಯುನೀಕ್ ಆಗಿರೋ ವುಡನ್ ಜುಮ್ಮಾ ಮಾಸ್ಕ್. ಈ ಮಾಸ್ಕ್ನ ಸುಮಾರು 200ಕ್ಕೂ ಹೆಚ್ಚು ವುಡನ್ ಪಿಲ್ಲರ್ಸ್ಗಳಿಂದ ಮಾಡಿದ್ದಾರೆ ಅಂತಾರೆ. ಒಂಥರ ಯೂನಿಕ್ ಆಗಿದೆ ಈ ಜಾಗಕ್ಕೆ. ಪಹಲ್ವಾನ್ ಮೊಹಮ್ಮದ್ ಮುಸಲಿಯಂ. ಇದೊಂದು ಸೀಕ್ರೆಟ್ ಪ್ಲೇಸ್ ಆಗಿದೆ ಕೀವಾ ಜನಕ್ಕೆ. ಕೀವಾ ಹೀರೋ ಅಂತಾನೆ ಕರಿಬೋದು. ಈ ಮೊಸಲಿಯಂ ಪಕ್ಕದಲ್ಲೇ ಇದೆ ಇಸ್ಲಾಂ ಕೋಜಾ ಮಿನರೇಟ್ ಅಂತ. ಇದು ಹೈಯೆಸ್ಟ್ ಮಿನರೇಟ್ ಇನ್ ಉಜ್ಬೇಕಿಸ್ತಾನ್ ಅಂತ ಕರೀತಾರೆ. ಇದು ಸುಮಾರು 57 ಮೀಟರಷ್ಟು ಉದ್ದ ಇದೆ. ಇದೊಂಥರ ಲ್ಯಾಂಡ್ ಮಾರ್ಕ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಕೀವಾದಲ್ಲಿ ಹಿಸ್ಟಾರಿಕಲ್ ಸೈಟ್ಸ್ ಅಲ್ದಿರ ಕೆಫೆಗಳು ಕೂಡ ತುಂಬ ಆರ್ಟಿಸ್ಟಿಕ್ ಆಗಿದೆ. ಇಲ್ಲಿ ಫುಡ್ಡು ತುಂಬ ಡಿಲಿಷಿಯಸ್ ಆಗಿತ್ತು. ಡ್ರಿಂಕ್ಸ್ ಕೂಡ ಅವೈಲಬಿಲಿಟಿ ಇದೆ. ಹಾಗೆ ವ್ಯೂ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ. ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಆಫ್ ಕೀವಾ ಅಂತ ಹೇಳಿದ್ರೆ, ಎಸ್ಪೆಷಲಿ ನನಗೆ ಇಷ್ಟ ಆಗಿರೋದಂದರೆ ಈ ಕಲರ್ಫುಲ್ ಬಜಾರಲ್ಲಿ ಓಡಾಡೋದು, ಉಜ್ಬೇಕಿಸ್ತಾನ್ ಜನಗಳ ಜೊತೆ ಸುಮ್ಮನೆ ಮಾತಾಡೋದು, ಹಾಗೆ ಮ್ಯೂಸಿಕ್ಗೆ ಸ್ಟೆಪ್ ಹಾಕೋದು. Alibaba and the 40 thieves. Oh, okay. ಈ ಸ್ಟ್ರೀಟ್ ತುಂಬ ಚೆನ್ನಾಗಿದೆ ಕೀವಾದಲ್ಲಿ. ಫುಲ್ ಶಾಪಿಂಗ್ ಸ್ಟ್ರೀಟ್ ಥರ ಇದೆ. ಇಂಡಿಯನ್ಸ್ ಅಂದರೆ ಇಲ್ಲಿ ಎಲ್ಲರೂ ಸೆಲ್ಫಿ ಕೇಳ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಎಷ್ಟೊಂದು ಥರ ಹ್ಯಾಟ್ಸ್ಗಳಿದೆ, ನೀವೇ ನೋಡ್ತೀರಿ ಇಲ್ಲಿ. ಈ ಚಿಕ್ಕ ಟೌನಲ್ಲಿ ತುಂಬ ಯುನೀಕ್ ಆಗಿರೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ಗಳಿದೆ. ನಾನು ಅಂದ್ಕೊಂಡಿರಲಿಲ್ಲ ಕೀವಾದಲ್ಲಿ ಇಷ್ಟು ಫ್ಯಾನ್ಸಿ ಆಗಿರೋ ಬಾರ್ಬರ್ ಶಾಪ್ ಸಿಗುತ್ತೆ ಅಂತ. ಟ್ರೆಡಿಷನಲ್ ಬಾರ್ಬರ್ ಶಾಪಲ್ಲಿದ್ದೀವಿ ನಾವು ಕೀವಾದಲ್ಲಿ. ಇದು ಮೆನ್ ಬಾರ್ಬರ್ ಶಾಪು, ಸಖತ್ತಾಗಿದೆ. ಮತ್ತೊಂದು ಯುನೀಕ್ ಥಿಂಗ್ ಅಂದರೆ ಕೀವಾದಲ್ಲಿ ಮಾತ್ರ ಅಲ್ಲ, ಎಂಟೈರ್ ಉಜ್ಬೇಕಿಸ್ತಾನಲ್ಲಿ ನೀವು ನೋಡೋಕ್ಕೆ ಸಿಗೋದು ಮ್ಯಾರೇಜ್ ಸೆರೆಮನಿ. ಈ ಥರ ಫೋಟೋ ಸೆಷನ್ಸ್ ತುಂಬ ಆಗ್ತಾ ಇರತ್ತೆ. ಒಂದೇ ದಿನದಲ್ಲಿ ನಾನು 5 ಫೋಟೋ ಸೆಷನ್ಸ್ನ ನೋಡಿದ್ದೀನಿ. Привет. Как дела? Hindustan. Hindustan? Ah. Good morning. Good morning. ಈ
ಗ್ರೂಪ್ ಅಂತೂ ಫುಲ್ಲು ಮಜಾ ಮಾಡ್ತಾಯಿತ್ತು, ಸಾಂಗು ಡ್ಯಾನ್ಸು ಅಂದ್ಕೊಂಡು. ನಾನು ಒಂದೆರಡು ಸ್ಟೆಪ್ ಹಾಕಿ ಖುಷಿಪಟ್ಟೆ. ಇಲ್ಲಿಗೆ ನಾನು ಈ ಉಜ್ಬೇಕಿಸ್ತಾನ್ ಸೀರೀಸ್ನ ಎಂಡ್ ಮಾಡ್ತಾ ಇದ್ದೀನಿ. ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಕೂಡ. ನಾನು ಸಿಗ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ. ಅಲ್ಲಿ ತನಕ ಬಾಯ್.